ನಮಸ್ಕಾರ. ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ಸ್ವಾಗತ. ನಾವಿವತ್ತು ಉಪ್ಪು ಮಿಶ್ರಿತ ಹುರುಗಡ್ಲೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ, ಕೆಂಪು ಕಡಲೆ ಇರುತ್ತಲ್ಲ, ಅದನ್ನ ತಗೊಂಡು ನೀರಲ್ಲಿ ಒಂದ್ಸಲ ಹೀಗೆ ತೊಳೆದು ನೀರು ಸಂಪೂರ್ಣ ಬಗ್ಸಿ ಪಕ್ಕಕ್ಕಿಟ್ಕೊಳ್ಳಿ. ಇನ್ನೊಂದು ದಪ್ಪ ತಳದ ಬಾಣಲೆನಲ್ಲಿ 1 ಕಪ್ಪಷ್ಟು ಟೇಬಲ್ ಸಾಲ್ಟು ಅಥವಾ ಪುಡಿ ಉಪ್ಪನ್ನ ಹಾಕಿ ಉಪ್ಪು ಬಿಸಿ ಆಗೋವರೆಗೆ ಆಗಾಗ ಹೀಗೆ ಮಗ್ಚುತ್ತಾ ಇರಬೇಕು. ಬಿಸಿ ಆದ ಕೂಡಲೇ ನಿಮಗೆ ಲೈಟಾಗಿ ಚಟಪಟ ಅಂತ ಸೌಂಡ್ ಕೇಳಿಸುತ್ತೆ. ಜೊತೆಗೆ ಉಪ್ಪು ಈ ಥರ ತುಂಬ ಉದುರುದ್ರ ಥರ ಆಗತ್ತೆ, ಮುದ್ದೆ ಮುದ್ದೆ ಅಥವಾ ನೀರಿನ ಅಂಶ ಏನಿದೆಯಲ್ಲ ಅದೆಲ್ಲ ಹೋಗುತ್ತೆ. ಆವಾಗ ಸ್ಟವ್ ಹೈ ಫ್ಲೇಮ್ ಅಥವಾ ದೊಡ್ಡ ಊರಿನಲ್ಲಿರಲಿ. ನಾವು ಈಗಾಗಲೇ ತೊಳೆದಿಟ್ಕೊಂಡಿದ್ವಲ್ಲ ಕಡಲೆ, ಅದು ಒಂದು ಮುಷ್ಟಿಯಷ್ಟು ತಗೊಂಡು ಹಾಕಿ 1 ನಿಮಿಷ ಹೀಗೆ ಹುರಿಯೋಷ್ಟೊತ್ತಿಗೆ ಕಡಲೆ ಚೆನ್ನಾಗಿ ಹೀಗೆ ಅರಳ್ಕೊಂಡು ನೋಡಿ ಈ ಥರ ಆಗುತ್ತೆ. ಅದು ಅರಳಕ್ಕೆ ಪ್ರಾರಂಭ ಆದಮೇಲೆ ಒಂದು 10 ಸೆಕೆಂಡ್ ಹುರಿದ್ರೆ ಸಾಕು, ಮತ್ತೆ ತೆಗೆದು ಬಿಡ್ಬೋದು. ಇದು ತುಂಬ ರುಚಿಯಾಗಿರುತ್ತೆ, ನಿಮಗೆಲ್ಲ ಗೊತ್ತೇ ಇದೆ. ನಾವೆಲ್ಲರೂ ಅಂಗಡಿಯಿಂದ ತಗೊಂಡು ತಿಂದವ್ರೆ. ಉಪ್ಪು ಕಡಲೆ ತುಂಬ ರುಚಿಯಾಗಿರುತ್ತೆ. ನೀವು ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದು, ಏನು ಕಷ್ಟ ಇಲ್ಲ. ಒಂದು 5 ನಿಮಿಷದಲ್ಲಿ ಮಾಡ್ಬೋದು. ಇವಾಗಿನ ಕಾಲದಲ್ಲಿ ಮಕ್ಕಳು ಅದು ಇದು ಜಂಕ್ ಫುಡ್ಡು, ಚಿಪ್ಸು, ಲೇಸು ಅಂತೆಲ್ಲ ತಿಂತಾರಲ್ಲ, ಅಂಥ ಮಕ್ಕಳಿಗೆ ಈ ಥರ ಒಂದ್ಸಲ ಮಾಡಿಕೊಟ್ರೆ ಅದಕ್ಕಿಂತ ಇಷ್ಟಪಟ್ಟು ಇದನ್ನು ತಿಂತಾರೆ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಅಂಗಡಿನಲ್ಲಿ ಮಾಡಿರೋದು ಸ್ವಲ್ಪ ಓಲ್ಡ್ ಸ್ಟಾಕ್ ಆಗಿರುತ್ತೆ, ಮತ್ತೆ ಸುಮಾರಷ್ಟು ಕಡಲೆ ಅದರಲ್ಲಿ ಗಟ್ಟಿ ಸಿಗುತ್ತೆ, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ನೀವು ಈ ಥರ ಮನೇಲಿ ಮಾಡಿದ್ರೆ ಇದೆಯಲ್ಲ, ಫ್ರೆಶ್ ಆಗಿ ಅಷ್ಟು ಚೆನ್ನಾಗಿ ಬರುತ್ತೆ, ಲೈಟಾಗಿ ಬರುತ್ತೆ. ನಾನು ಒಂದ್ಸಲ ಮನೇಲಿ ಮಾಡಿರೋದು, ಆಮೇಲೆ ಇವಾಗ ಅವಾಗವಾಗ ಮಾಡ್ತೀನಿ. ನನಗಂತೂ ತುಂಬ ಇಷ್ಟ, ನನ್ನ ಮಗನಿಗೂ ಇಷ್ಟ. ನೀವು ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.